ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಚಾಲಕನ ನಿಯಂತ್ರಣ ಕಳಕೊಂಡ ಟೊಯೋಟಾ ಕಾರೊಂದು ರಸ್ತೆ ಬದಿಯ 40 ಅಡಿ ಪ್ರಪಾತಕ್ಕೆ ಉರುಳಿಬಿದ್ದು ಚಾಲಕ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ ಘಟನೆ ದಾಪಕ್ಲು ಭಾಗಮಂಡಲ ಮುಖ್ಯ ರಸ್ತೆಯ ಬಲ್ಲಮಾವಟಿಯಲ್ಲಿ ನಡೆದಿದೆ. ದಾಪಕ್ಲು ಕಡೆಯಿಂದ ಬಲ್ಲಮಾವಟಿ ಕಡೆಗೆ ಬಲ್ಲಮಾವಟಿ ಎಡಿಕೇರಿ ಗ್ರಾಮದ ನಿವಾಸಿ ಗಣಪತಿ ಎಂಬುವರು ಚಲಾಯಿಸ್ತಾ ಇದ್ದ ಕಾರು ದಾಪಕ್ಲು ಭಾಗಮಂಡಲ ಮುಖ್ಯ ರಸ್ತೆಯ ಬಲ್ಲಮಾವಟಿ ಡಬಲ್ ಸೇತುವೆಯ ಬಳಿ ರಸ್ತೆ ತಿರುವಿನಲ್ಲಿ ನಿಯಂತ್ರಣ ಕಳಕೊಂಡು ರಸ್ತೆ ಬದಿಯ 40 ಅಡಿ ಆಳದ ಪ್ರಪಾತಕ್ಕೆ ಉರುಳಿ ಬಿದ್ದಿದೆ. ಅಪಘಾತದಿಂದ ಕಾರು ಸಂಪೂರ್ಣ ಜಖಂಗೊಂಡಿದ್ದು, ಗಾಯಗೊಂಡಿದ್ದ ಕಾರು ಚಾಲಕ ಗಣಪತಿ ಅವರನ್ನ ಮಡಿಕೇರಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಿಸಲಾಗಿದ್ದು, ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನಾ ಸ್ಥಳಕ್ಕೆ ದಾಪಕ್ಲು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ದಾಪಕ್ಲು. ಮಾಜಿ ಮುಖ್ಯಮಂತ್ರಿ, ಕೇಂದ್ರದ ಮಾಜಿ ಸಚಿವರು ರಾಜ್ಯಪಾಲರಾಗಿ ಕರ್ತವ್ಯ ನಿರ್ವಹಿಸಿ ಜನಮಾನಸದಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರಕ್ಕೆ ಮಡಿಕೇರಿ ಶಾಸಕ ಡಾ. ಮಂತರಗೌಡ ಅಂತಿಮ ನಮನ ಸಲ್ಲಿಸಿದರು. ಕಾಡಾನೆಯೊಂದು ಕಾಫಿ ತೋಟ ಕೆಲಸಕ್ಕೆ ತೆರಳುತ್ತಿದ್ದ ಕಾರ್ಮಿಕನ ಮೇಲೆ ದಾಳಿ ಮಾಡಿ ಗಂಭೀರ ಗಾಯಗೊಳಿಸಿದ ಘಟನೆ ಪಾಲಿಬೆಟ್ಟ ಮೂಕ ಕಾಫಿ ತೋಟದಲ್ಲಿ ನಡೆದಿದೆ. ಕಾಡಾನೆ ದಾಳಿಯಿಂದ ಗಂಭೀರ ಗಾಯಗೊಂಡ ಪಾಲಿಬೆಟ್ಟದ ಕಾರ್ಮಿಕ ಮಂಜು ಅಮ್ಮತ್ತಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಮೈಸೂರು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಎಸಿಎಫ್ ಗೋಪಾಲ್, ಆರ್ಎಫ್ಒ ಗಂಗಾಧರ್ ಗಾಯಾಳುವಿನ ಆರೋಗ್ಯ ವಿಚಾರಿಸಿ ಹೆಚ್ಚಿನ ಚಿಕಿತ್ಸೆಗೆ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಗಾಯಾಳುವಿನ ಸಂಪೂರ್ಣ ವೆಚ್ಚವನ್ನು ಇಲಾಖೆ ಭರಿಸಲಿದ್ದು, ಸಿಬ್ಬಂದಿಗಳಾದ ಡಿಆರ್ಎಫ್ಒ ಶಶಿ, ಪ್ರಶಾಂತ್, ಅರಣ್ಯ ರಕ್ಷಕ ಸಚಿನ್ ಅವರನ್ನು ನಿಯೋಜಿಸಲಾಗಿದೆ. ರಾಜ್ಯಪಾಲರಾಗಿ, ಕೇಂದ್ರ ಸಚಿವರಾಗಿ, ಮುಖ್ಯಮಂತ್ರಿಯಾಗಿ ಜನಮೆಚ್ಚಿದ ನಾಯಕ, ಆಧುನಿಕ ಬೆಂಗಳೂರಿನ ನಿರ್ಮಾತೃ ಎಸ್.ಎಂ. ಕೃಷ್ಣ ಅವರ ನಿಧನ ಸುದ್ದಿ ತಿಳಿದ ತಕ್ಷಣ ಸುಳ್ಯದಿಂದ ಬೆಂಗಳೂರಿನ ಕೃಷ್ಣ ಅವರ ನಿವಾಸಕ್ಕೆ ಆಗಮಿಸಿದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ, ತೆಕ್ಕಿಲ್ ಪ್ರತಿಷ್ಠಾನದ ಅಧ್ಯಕ್ಷ ಟಿಎಂ ಶಾಹಿದ್ ತೆಕ್ಕಿಲ್ ಅಂತಿಮ ದರ್ಶನವನ್ನು ಪಡ್ಕೊಂಡ್ರು. ಪೊಲೀಸ್ ಮತ್ತು ಸೈನ್ಯದ ಸಮವಸ್ತ್ರದಲ್ಲಿ ಭಿನ್ನತೆ ಇದ್ರೂ ಕರ್ತವ್ಯವೇ ಪ್ರಧಾನವಾಗಿದೆ. ಸಮವಸ್ತ್ರ ಧರಿಸಿದಾತ ಕರ್ತವ್ಯ ನಿಷ್ಠೆಯಿಂದ ಜನಸೇವೆಯ ತನ್ನ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕೆಂದು ನಿವೃತ್ತ ಎಡಿಜಿಪಿ ಭಾಸ್ಕರ್ ರಾವ್ ಮಾತನಾಡಿ, ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದವರು ಎಂದಿಗೂ ತಮ್ಮ ಗತ್ತು ಗಾಂಭೀರ್ಯವನ್ನು ಬಿಡಕೂಡದೆಂದು ತಿಳಿಸಿದರು. ತಾವು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುವ ಸಂದರ್ಭ ಜಿಲ್ಲೆಯ ದಾನಿಗಳ ಸಹಕಾರದಿಂದ, ಪೊಲೀಸ್ ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ಸಹಕಾರದಿಂದ 19.50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪೊಲೀಸರಿಗಾಗಿ ಮೈತ್ರಿ ಭವನವನ್ನು ನಿರ್ಮಿಸಲಾಯಿತು. ಈ ಕಟ್ಟಡದಲ್ಲಿ ಪೊಲೀಸರ ಪರಿಶ್ರಮದ ಬೆವರು ಅಡಗಿದೆ ಎಂದು ತಿಳಿಸಿದರು. ನಾವು ಬರೋದು ಹೋಗೋದು ಕಾಯವಾಗಿರೋದು ಕೊಡಗು ಪೊಲೀಸ್ಗೋಸ್ಕರ ನಾವು ಏನು ಬೇಕಾದ್ರೆ ನಾವು ಮಾಡೋಕ್ಕೆ ರೆಡಿ ಇರಬೇಕು. ಯಾಕೆಂದರೆ ಅವಕಾಶ ಇದೆಲ್ಲ ಅಪರೂಪದ ಅವಕಾಶ ಸಿಗದ ಅವಕಾಶ ತ್ಯಾಗ ಮಾಡಬೇಕು. ಸೊ ಇಷ್ಟು ಹೇಳ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ನನಗೂ ಭಾಗವಹಿಸೋಕ್ಕೆ ನಾವು ಕೊಟ್ಟಿದ್ದೀರಿ ಇವತ್ತು. ಮತ್ತು ಇವತ್ತು ಇಷ್ಟು ಚೆನ್ನಾಗಿ ಈ ಫಂಕ್ಷನ್ ತಾವು ರೆಡಿ ಮಾಡಿಸಿದ್ದೀರಾ. ಬೋತ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಸರ್ವಿಂಗ್ ಪೊಲೀಸ್ ಆಫೀಸರ್ಸ್ ಆ್ಯಸ್ ವೆಲ್ ಆಸ್ ರಿಟೈರ್ಡ್ ಪೊಲೀಸ್ ಆಫೀಸರ್ಸ್. ಆ್ಯಂಡ್ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಕುಟುಂಬ ಸಮೇತ ಬರ್ತಿದ್ದೀರಿ. ತಾವು
ಮಕ್ಕಳ ಜೊತೆ ಬಂದಿದ್ದೀರಿ ನೀವು, ಸ್ನೇಹಿತರ ಜೊತೆ ಬಂದಿದ್ದೀರ ನೀವು, ಮತ್ತು ಮಾಧ್ಯಮದ ಸ್ನೇಹಿತರು ಕೂಡ ಇರ್ತಿದ್ದಾರೆ. ಸುಮಾರು ನಾವು ಮಿತ್ರರಿಗೆ ನಾನು ಲಾಸ್ಟ್ 30 ಇಯರ್ಸಿಂದ ನಾನು ನೋಡ್ತಾ ಇದ್ದೀನಿ. ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಈಗೆಲ್ಲ ಇಂಡಿಯನ್ ಎಕ್ಸ್ಪ್ರೆಸ್ ವೆರಿ ಗುಡ್, ಎಕ್ಸಲೆಂಟ್. ಸೊ ಇಷ್ಟು ಹೇಳ್ತಾ ತಮಗೆ ಒಳ್ಳೆಯದಾಗಲಿ, ನಮ್ಮ ಆರೋಗ್ಯ ಚೆನ್ನಾಗಿರಲಿ, ಸಂತೋಷವಾಗಿರಿ, ಸುಖವಾಗಿರಿ, ಮತ್ತು ಸಂಪಾದನೆ ಮಾಡಿರೋ ದುಡ್ಡು ನಿಮ್ಮ ಸಲುವಾಗಿ ಖರ್ಚು ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ. ಬೆಳ್ಳಿ ಮಹೋತ್ಸವದ ಅಂಗವಾಗಿ ಹೊರತರಲಾದ ಸ್ಮರಣ ಸಂಚಿಕೆಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರು ಅನಾವರಣಗೊಳಿಸಿ ಮಾತನಾಡಿ, ಅಧಿಕಾರವೆಂದರೆ ಮತ್ತೊಬ್ಬರನ್ನ ಶಿಕ್ಷಿಸುವಂತಹದ್ದಲ್ಲ, ಬದಲಾಗಿ ಇಲಾಖೆಯ ಸಹ ಉದ್ಯೋಗಿಗಳಿಗೆ, ಸಾರ್ವಜನಿಕರಿಗೆ ಅಗತ್ಯ ನೆರವನ್ನು ನೀಡುವುದೇ ಆಗಿದೆ ಎಂದು ತಿಳಿಸಿದರು. ಈ ಕಟ್ಟಡವನ್ನು ಕಟ್ಟಿ ಪೊಲೀಸರಿಗೆ ಮತ್ತು ಪೊಲೀಸ್ ಕುಟುಂಬಕ್ಕೆ ಒಂದು ಸೇವೆ ಮಾಡೋದಕ್ಕೆ ಪ್ರಾರಂಭ ಮಾಡಿದಾರಲ್ಲ, ಅದು ನಾವು ಮೆಚ್ಚಿಸಲೇಬೇಕಾಗುತ್ತದೆ. ಆಫೀಸರ್ಸ್ ನಾವು ಸಾವಿರಾರು ಜನ ಬಂದು ಹೋಗ್ತೀವಿ. ಒಂದೊಂದು ಜಿಲ್ಲೆಗೆ ಬಹಳಷ್ಟು ಆಫೀಸರ್ಸ್ ಬಂದು ಹೋಗ್ತಾ ಇರ್ತಾರೆ. 45-50 ಆಫೀಸರ್ಸ್ ಮಿನಿಮಮ್ ಬಂದು ಹೋಗಿದ್ದಾರೆ ಈ ಜಿಲ್ಲೆಗೆ ಕೂಡ. ಬಟ್ ಆದರೆ ಕೂಡ ಕೆಲವೊಬ್ಬರನ್ನು ಮಾತ್ರ ಎಲ್ಲರೂ ನೆನೆಸಿಕೊಂಡಿರ್ತಾರೆ. ಜನರೇ ಇರಲಿ, ಸಾರ್ವಜನಿಕರ ಜೊತೆಗೆ ಕೆಲಸ ಮಾಡಿರೋರು, ನಮ್ಮ ಸಬಾರ್ಡಿನೇಟ್ಸ್ ಎಲ್ಲರೂ ಕೂಡ ಕೆಲವೊಂದು ಅಧಿಕಾರಿಗಳು ಮಾತ್ರ ನೆನಪಿಟ್ಕೊಂಡಿರ್ತಾರೆ. ಅವ್ರ ಕೆಳಗಡೆ ಗೌರವ ಇರ್ತದೆ. ಆ ಅಧಿಕಾರಿಗಳಲ್ಲಿ ಪರ್ಟಿಕ್ಯುಲರ್ಲಿ ನಾವು ಯಾವಾಗಲೂ ನಮ್ಮ ಕಡೆ ಬರುವಾಗ 30 ವರ್ಷ ಆಗಿದ್ದರೂ ಕೂಡ ಕೆಲವೊಂದು ಅಧಿಕಾರಿಗಳ ಹೆಸರೇ ಹೇಳ್ತಾ ಇರ್ತಾರೆ. ಮೇಘರಿಕ್ ಸಾಹೇಬರ ಹೆಸರು ಹೇಳ್ತಾ ಇರ್ತಾರೆ, PS ಸಂಧು ಸಾಹೇಬರ ಹೆಸರು ಹೇಳ್ತಾ ಇದ್ದಾರೆ, ಭಾಸ್ಕರ ರಾವ್ ಸಾಹೇಬರ ಹೆಸರು ಆಬ್ವಿಯಸ್ಲಿ ಹೇಳೇ ಹೇಳ್ತಾರೆ. ಇತ್ತೀಚೆಗೆ ಸುಮನ್ ಡಿ ಪಂಡಕರ್ ಮೇಡಮ್ ಹೆಸರೇ ಹೇಳ್ತಾ ಇರ್ತಾರೆ. ಇವರು ಎಲ್ಲರಿಗೂ, ಸಾರ್ವಜನಿಕರಿಗೆ ಇರಲಿ, ನಮ್ಮ ಪೊಲೀಸ್ ಅಧಿಕಾರಿಗಳ ಸಿಬ್ಬಂದಿಗಳಿಗೆ ಒಂದು ರೀತಿಯಲ್ಲಿ ಯಾವುದೋ ಒಂದು ಸೇವೆ ಮಾಡಬೇಕು. ಇಲ್ಲಿಂದ ಹೃದಯದಿಂದ ಇದು ಮಾಡಿರೋದು, ಇದು ನಮ್ಮ ಅಧಿಕಾರದಿಂದ ಮಾಡಿರೋದಲ್ಲ. ಆ ರೀತಿಯಲ್ಲಿ ನಮ್ಮ ಸಾಹೇಬರು. ಸಂಘದ ವತಿಯಿಂದ ಲೆಫ್ಟಿನೆಂಟ್ ಜನರಲ್ ಡಾಕ್ಟರ್ ಪ್ರೊಫೆಸರ್ BN ಪ್ರಸಾದ್, BG ಮಾದಪ್ಪ, ನಿವೃತ್ತ ADGP ಭಾಸ್ಕರ್ ರಾವ್, SP ಕೆ ರಾಮರಾಜನ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭ ಕರ್ನಾಟಕ ರಾಜ್ಯ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಮಾಜಿ ಅಧ್ಯಕ್ಷ BK ಶಿವರಾಮ್, ರಾಜ್ಯ ಸಂಘದ KH ಜಗದೀಶ್, ವೆಂಕಟರಮಣ, ಮಾಜಿ ಜಿಲ್ಲಾಧ್ಯಕ್ಷ YD ಕೇಶವಾನಂದ, ASP ಸುಂದರ್ರಾಜ್, ಹಾಲಿ ಗೌರವಾಧ್ಯಕ್ಷರಾದ ಮುಕ್ಕಾಟಿರಾಯೆ ಅಪ್ಪಯ್ಯ ಮತ್ತಿತರ ಗಣ್ಯರು ಪಾಲ್ಗೊಂಡಿದ್ದರು. ನಮ್ಮ ಕೊಡಗು ಜಿಲ್ಲೆಯ ಪೊಲೀಸ್ ಅಧೀಕ್ಷಕರು ಆಗಿರುವಂತಹ ಕೆ ರಾಮ ಪೊಲೀಸ್ ಅವರ ಕೆಲಸವು ಜೋರಾದ ಚಪ್ಪಾಳೆಯ ಮೂಲಕ ಎಲ್ಲರಿಗೂ ಕೂಡ ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಇದೀಗ ಸ್ಮರಣ ಸಂಚಿಕೆಯನ್ನ ಬಿಡುಗಡೆ ಮಾಡಿದಂತಹ ಸಂದರ್ಭ ಬಂದಾಗ ತಮ್ಮ ಕರ್ತವ್ಯ ನಿರ್ವಹಣೆಗಾಗಿ ಜೀವದ ಹಂಗು ತೊರೆದು ಹೋರಾಡುತ್ತಾರೆ. ಪೊಲೀಸರು ಇದ್ದರೆ ಮಾತ್ರ ನಮ್ಮ ಸಮಾಜದಲ್ಲಿ ಶಾಂತಿ, ನೆಮ್ಮದಿ. सर ನೀವು ಸ್ವಲ್ಪ ಸೈಡ್ ಹೋಗಿ ಸರ್, ಕಾಣಿಸ್ತಾ ಇಲ್ಲ. ನಾವು ತೆಗಿತಿದ್ದೀವಿ. ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ LED ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್, ಪೊಲೀಸ್ ಠಾಣೆ ಸಮೀಪ, ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್, ಸಿದ್ದಾಪುರ.
ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪವಿರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್, ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure, pedicure. (60153611). Shades Family Saloon, Madikeri. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯೂಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. Shining senses in your life. Desirable designs. Gives you treasured memory. Sharda Jewelers. ವಿರಾಜಪೇಟೆ ಮಾಂಸ ಮಾರುಕಟ್ಟೆಯ ಸಮೀಪದ ಕಳೆದ 1 ತಿಂಗಳ ಹಿಂದೆ ರಸ್ತೆಯ ಒಂದು ಬದಿಯಲ್ಲಿ ಅಗೆದು ಹಾಕಿ ಚರಂಡಿ ಕಾಮಗಾರಿ ಆರಂಭಿಸಿ ನಿಲ್ಲಿಸಲಾಗಿದೆ. ಇದರಿಂದ ಸಾರ್ವಜನಿಕರಿಗೆ ವಾಹನ ಸಂಚಾರಕ್ಕೆ ಮಾತ್ರವಲ್ಲ, ಜನರಿಗೆ ನಡೆದಾಡಲಿಕ್ಕೆ ಕೂಡ ಸಮಸ್ಯೆ ಆಗ್ತಾ ಇದೆ ಎಂದು ಕೆದಮಳ್ಳೂರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ಪರಮೇಶ್ವರ ಹೇಳಿದ್ದಾರೆ. ವಿರಾಜಪೇಟೆ ನಗರದ ಮುಖ್ಯ ರಸ್ತೆಯು ನಾಟಿ ಮಾಡುವಷ್ಟು ಗುಂಡಿಯಾಗಿದೆ. ಉಚ್ಚ ನ್ಯಾಯಾಲಯ ರಸ್ತೆ ಅಭಿವೃದ್ಧಿಪಡಿಸಲು ಹಾಗೂ ಕಾಮಗಾರಿ ಮಾಡಲು ಯಾವುದೇ ರೀತಿಯ ತಡೆಯಾಜ್ಞೆ ನೀಡಿಲ್ಲ. ಮುಖ್ಯ ರಸ್ತೆಯ ಬದಿಯಲ್ಲಿರುವ ಕಟ್ಟಡಗಳಿಗೆ ಯಾವುದೇ ರೀತಿಯ ತೊಂದರೆ ಕೊಡಬೇಡಿ ಎಂದು ತಿಳಿಸಿದೆ ಅಷ್ಟೇ ಎಂದು ಮಾಹಿತಿಯನ್ನ ನೀಡಿದರು. ಶಾಸಕರಾದ ಎಸ್ ಪೊನ್ನಣ್ಣ ಅವರು ಮಳೆ ನಿಂತ ಬಳಿಕ ಮುಖ್ಯ ರಸ್ತೆಯ ಕಾಮಗಾರಿ ನಡೆಯುತ್ತೆ ಅಂತ ಹಲವಾರು ಬಾರಿ ತಿಳಿಸಿದ್ದಾರೆ. ಆದರೂ ಕೂಡ ವಿಳಂಬ ನೀತಿ ಅನುಸರಿಸಲಾಗ್ತಾ ಇದೆ ಎಂದು ಆರೋಪಿಸಿದರು. ನಮ್ಮ ವಿರಾಜಪೇಟೆ ಪಟ್ಟಣದಲ್ಲಿ ನಮ್ಮ ಮಟನ್ ಮಾರ್ಕೆಟು ಏನು ರಸ್ತೆ ಇದೆ, ಆ ಕಾಮಗಾರಿ, ಆ ಚರಂಡಿ ಕಾಮಗಾರಿ ಮಾಡ್ತಾ ಇದ್ದಾರೆ. ಈಗ ಕಾಮಗಾರಿ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಸುಮಾರು 1 ತಿಂಗಳ ಮೇಲೆ ಆಗಿದೆ. ಆ ಕಾಮಗಾರಿ ಇನ್ನೂ ಮುಗಿದಿಲ್ಲ. ಈಗ ಈ ನಿರಂತರ ಮಳೆಯಿಂದಾಗಿ ವಿಳಂಬ ಆಗಿದೆ ಅಂತ ಹೇಳ್ಬಿಟ್ಟು ರೀಸನ್ ಕೊಡ್ತಾ ಇದ್ದಾರೆ. ನಮಗೆ ಆ ರೀಸನ್ ಅಲ್ಲ, ಬಟ್ ಈಗ ಮಳೆ ಕಡಿಮೆ ಇದೆ. ಒಂದು ಕಾಮಗಾರಿ ಮಾಡಬೇಕಾದ್ರೆ ನೀವು ಎಷ್ಟು ಸಮಯ ತಗೊಳ್ತೀರ ಅಂಥದ್ದು ಮುಖ್ಯವಾಗಿರ್ತದೆ. ಈ ನಗರ ಪ್ರದೇಶದಲ್ಲಿ ಈ ಥರ ಕಾಮಗಾರಿನ ದೊಡ್ಡ ದೊಡ್ಡ ಹೊಂಡ ತೆಗೆದುಬಿಟ್ಟು ಕೆಲಸ ಬೇಗ ಮುಗಿಸದೆ ಸಾರ್ವಜನಿಕ ತೊಂದರೆ ಆಯ್ತದೆ. ಯಾವುದು ಅಮಾಯಕರಿಗೆ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಯಾರು ಹೊಣೆ ಇದೆ? ಇದನ್ನು ಖುದ್ದಾಗಿ ನೀವು ಪರಿಶೀಲನೆ ಮಾಡಬೇಕು. ನಿಮಗೆ ಎಲ್ಲರಿಗೂ ನೀವು ಚುನಾಯಿತ ಪ್ರತಿನಿಧಿಗಳಿದ್ದೀರಾ, ಇದು ಶಾಸಕರು ಇದ್ದಾರೆ, ಎಲ್ಲರೂ ಇದ್ದಾರೆ. ನೀವು ಅದನ್ನು ಯಾಕೆ ಬೇಗ ಪೂರ್ಣ ಮಾಡಲಿಕ್ಕೆ ನೀವು ಒತ್ತು ಕೊಡ್ತಾ ಇಲ್ಲ? ಇದು ಬೇಜವಾಬ್ದಾರಿ ಒಂದು ಕಾಮಗಾರಿ ಅಂತ ನಾವು ಹೇಳ್ತಿದ್ದೇವೆ. ಸಾರ್ವಜನಿಕ ತೊಂದರೆ ಕೊಡದೆ ನಿಮ್ಮ ಉದ್ದೇಶ ಆಗಿದಂಗೆ ಕಾಣ್ತಾ ಇದೆ. ನೀವು ಗುತ್ತಿಗೆ ಕೊಡಬೇಕಾದ್ರೆ ಬೇಗ ಒಳ್ಳೆ ಕಾಮಗಾರಿ ಬೇಗ ಮುಗಿಸೋರಿಗೆ ಗುತ್ತಿಗೆ ಕೊಡಿ. ಅವರಿಗೆಲ್ಲ ಒಂದು ಚರಂಡಿ ವ್ಯವಸ್ಥೆ ಮಾಡಬೇಕಾದ್ರೆ ತಿಂಗಳಾನುಗಟ್ಟಲೆ ಬೇಕು ಅಂದರೆ ಬೇರೆ ಕಾಮಗಾರಿ ಮಾಡೋಕೆ ಎಷ್ಟು ವರ್ಷ ಬೇಕು ನಿಮಗೆ? ಮುಖ್ಯ ರಸ್ತೆನೂ ಜನಸಂಚಾರಕ್ಕೆ, ವಾಹನ ಸಂಚಾರಗಳಿಗೆ ಸೂಕ್ತವಾದ ರಸ್ತೆ ಇಲ್ಲ. ಒಟ್ಟಲ್ಲಿ ಈಗ ಆ ಕಾಮಗಾರಿ ಮಾಡೋಕ್ಕಾಗಿ ವಿಳಂಬ ಧೋರಣೆ. ಯಾಕೆ ಈ ರೀಸನ್ ಹೇಳ್ತಿದ್ದಾರೆ, ಅದು ಉಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ ಅಂತ ಹೇಳ್ಬಿಟ್ಟು. ಅಭಿವೃದ್ಧಿಪಡಿಸಿ ಎಲ್ಲೂ ತಡೆಯಾಜ್ಞೆ ಇಲ್ಲ. ನಿಮಗೆ ಕೆಲಸ ಮಾಡೋಂಥ ಒಂದು ಮನಸ್ಥಿತಿ ಇದ್ದರೆ ಮಾಡಿ, ಇಲ್ಲಾಂದರೆ ಸಾರ್ವಜನಿಕ ಮುಕ್ತವಾಗಿ ಅದನ್ನು ಬಿಡಿ.
ಭಾರತೀಯ ಸೇನೆಯ ಅಪ್ರತಿಮ ವೀರ ಸೇನಾನಿಗಳಾದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಹಾಗೂ ಜನರಲ್ ಕೆಎಸ್ ತಿಮ್ಮಯ್ಯ ಅವರ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಆಕ್ಷೇಪಾರ್ಹ ಹೇಳಿಕೆ ನೀಡಿರುವ ವ್ಯಕ್ತಿಯಿಂದ ತಕ್ಷಣ ಗಡೀಪಾರು ಮಾಡಬೇಕೆಂದು ಒತ್ತಾಯಿಸಿ ಡಿಸೆಂಬರ್ 12ರಂದು ಕೊಡಗು ಸರ್ವ ಜನಾಂಗಗಳ ಒಕ್ಕೂಟ ಕರೆ ನೀಡಿರುವ 6 ಗಂಟೆಗಳ ಕೊಡಗು ಬಂದ್ಗೆ ದಾಪಕ್ಲು ಕೊಡವ ಸಮಾಜ, ಚೇಂಬರ್ ಆಫ್ ಕಾಮರ್ಸ್, 4 ನಾಡು ಆಟೋ ಚಾಲಕರ ಸಂಘದ ಪದಾಧಿಕಾರಿಗಳು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭ ನಾಪಕ್ಲು ಕೊಡವ ಸಮಾಜದ ಉಪಾಧ್ಯಕ್ಷ ಲವನಾಣಯ್ಯ, ಜಂಟಿ ಕಾರ್ಯದರ್ಶಿ ಕುಶು ಕುಶಾಲಪ್ಪ, ವ್ಯವಸ್ಥಾಪಕ ಶಿವಚಾಳಿಯಂಡ ಜಗದೀಶ್, ನಿರ್ದೇಶಕರಾದ ನಾಯಕಂಡ ಮುತ್ತಪ್ಪ, ಕುಂಡ್ಯೋಳಂಡ ಬೋಪಣ್ಣ, ಬಪ್ಪೇರ ಜಯ ಕಾವೇರಪ್ಪ, ನಾಪಕ್ಲು ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಬಿದ್ದಾಟಂಡ ತಮ್ಮಯ್ಯ, ಆಟೋ ಚಾಲಕರ ಸಂಘದ ಅಧ್ಯಕ್ಷ ಸುಕುಮಾರ್, ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಶಿವಚಾಳಿಯಂಡ ಅಂಬಿಕಾರ್ಯಪ್ಪ, ಮನ್ಸೂರ್ ಅಲಿ, ಅರೇಡ ರತ್ನಪೆಂಬಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು. ನಾಪಕ್ಲು ಕೊಡವ ಸಮಾಜದ ಅಧ್ಯಕ್ಷ, ನನ್ನ ಜೊತೆಯಲ್ಲಿ ನಮ್ಮ ಕೊಡವ ಸಮಾಜದ ನಿರ್ದೇಶಕ ಬಂಧುಗಳು ಮತ್ತು ಚೇಂಬರ್ ಆಫ್ ಕಾಮರ್ಸಿನ ಎಲ್ಲ ಪದಾಧಿಕಾರಿಗಳು, ಆಟೋ ಚಾಲಕರ ಸಂಘ ಪದಾಧಿಕಾರಿಗಳು, ಮಾಲೀಕರು ಎಲ್ಲರೂ ಸೇರಿ ನಾವು ಇವತ್ತು ನಾಪಕ್ಲು ಪಟ್ಟಣದಲ್ಲಿ ನಮ್ಮ ದೇಶದ ಕಂಡಂತಹ ಅಪ್ರತಿಮ ದಂಡ ನಾಯಕರುಗಳಾದಂಥ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಮತ್ತು ಕೆಎಸ್ ತಿಮ್ಮಯ್ಯ ಇವರುಗಳನ್ನು ಅವಹೇಳನ ಮಾಡಿ ವಾಟ್ಸಪ್ನಲ್ಲಿ ಮತ್ತು ಇನ್ನಿತರ ಮಾಧ್ಯಮಗಳಲ್ಲಿ ಬರೆದಿರತಕ್ಕಂತಹ ಒಬ್ಬ ಅನೈತಿಕ ವಿಕೃತ ಮನಸ್ಸಿನ ಬುದ್ಧಿಮಾಂದ್ಯ ವಕೀಲನಾದಂತಹ ವಿದ್ಯಾಧರ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ನಾವು ಖಂಡಿಸಿ, ಅವನ ವರ್ತನೆಯನ್ನು ಖಂಡಿಸಿ ನಾವು ಅವನನ್ನು ಈ ಜಿಲ್ಲೆಯಿಂದ ಮಾತ್ರವಲ್ಲ ಈ ರಾಜ್ಯದಿಂದಲೇ ಗಡೀಪಾರು ಮಾಡಬೇಕು ಅನ್ನುವಂಥ ಒಂದು ಒತ್ತಾಯದ ಮೇರೆಗೆ ಇತ್ತೀಚೆಗೆ ನಾವು ಮಡಿಕೇರಿಯಲ್ಲಿ ಒಂದು ಮೆರವಣಿಗೆ ತೆಗೆದುಕೊಂಡು ಹೋಗಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಕೂಡ ನಾವು ಮನವಿಯನ್ನು ಮಾಡಿದ್ದೀವಿ. ಇವತ್ತು ನಾಳೆ ನಡೆಯತಕ್ಕಂತಹ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ ನಡೆಯುವಂತಹ ಒಂದು ಬಂದನ್ನು ನಾವು ಯಶಸ್ವಿಗೊಳಿಸಬೇಕು. ಜಿಲ್ಲೆಯ ಪ್ರತಿಯೊಬ್ಬ ಈ ಒಂದು ಬಂದಿಗೆ ಬೆಂಬಲವನ್ನು ಕೊಟ್ಟು ಜಿಲ್ಲೆಯ ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ನಮ್ಮ ಅಕ್ಷರಗಳಿಗೆ ಮತ್ತು ಓದುವ ಹವ್ಯಾಸಕ್ಕೆ ತನ್ನದೇ ಆದ ಶಕ್ತಿ ಇದ್ದು ಸಾಹಿತ್ಯದಿಂದಲೂ ಸಾಮಾಜಿಕ ಬದಲಾವಣೆ ಸಾಧ್ಯ ಅಂತ ಸಿನಿಮಾ ನಿರ್ಮಾಪಕಿ, ಸಹ ನಿರ್ದೇಶಕಿ, ನಟಿ ಹಾಗೂ ಬರಹಗಾರ್ತಿ ಈರಮಂಡ ಹರಿಣಿ ವಿಜಯ್ ಅಭಿಪ್ರಾಯಪಟ್ಟಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ತಾವು ರಚಿಸಿರುವ 3ನೇ ಪುಸ್ತಕ ವಾಸ್ತವ ಕಥಾಪುಂಜ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಇತ್ತೀಚೆಗೆ ಅಕ್ಷರಗಳಿಗಾಗಿ ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳಿಗೆ ಮೊರೆ ಹೋಗ್ತಾ ಇರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದರಿಂದ ಕೈಬರಹಗಳನ್ನು ಮರೆಯುವ ಪರಿಸ್ಥಿತಿ ಎದುರಾಗಿದೆ. ಈ ಬೆಳವಣಿಗೆ ಒಳ್ಳೆಯದಲ್ಲ. ಕೈಬರಹಗಳಿಗೆ ತನ್ನದೇ ಆದ ಶಕ್ತಿ ಇದೆ. ಅಕ್ಷರಗಳನ್ನು ಯಾರೂ ಮರೆಯಬಾರದು. ಬರೆಯುವ ಮತ್ತು ಓದುವ ಹವ್ಯಾಸವನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕೆಂದು ಹರಿಣಿ ವಿಜಯ್ ಹೇಳಿದರು. ಮನದ ಆಳದ ಒಂದು ಮಾತು. ಈ ಒಂದು ಪುಸ್ತಕಕ್ಕೆ ಮುನ್ನುಡಿಯಾಗಿ ಒಂದು ಬೆಂಬಲವಾಗಿ ನಮ್ಮ ಸಲಹಾ ಸಂಪರ್ಕರಾದ ಶಕ್ತಿ ದಿನಪತ್ರಿಕೆಯ BG ಅನಂತಸೇನ ಬಂದರೆ, ಜೊತೆಗೆ ಈ ಒಂದು ಪ್ರತಿಯೊಂದು ನನ್ನ ಮಾರ್ಗದರ್ಶನ ಆಗಿರ್ಬೋದು, ಪ್ರತಿಯೊಂದು ಇದಾಗಿ ಬೆನ್ನುಡಿಯಾಗಿ ನನಗೆ ಶ್ರೀಮತಿ ಕೊಟ್ಟುಕತ್ತೀರ ಯಶೋಧ ಪ್ರಕಾಶ್ ಕೊಡವ ಮತ್ತು ಕನ್ನಡ ಸಿನಿಮಾದ ನಿರ್ದೇಶಕರು ಅವರು ಬೆನ್ನುಡಿಯಾಗಿ ಕೊಟ್ಟಿದ್ದಾರೆ. ಅವರ ಆಶೀರ್ವಾದದಿಂದ ಇದೊಂದು ಪುಸ್ತಕ ಇವತ್ತು ಬಿಡುಗಡೆಗೊಂಡಿದೆ. ಜೊತೆಗೆ ವಾಸ್ತವ, ನನ್ನ ಪ್ರತಿಯೊಂದು ಮನದ ಮಾತು, ನಾನು ಏನು ಹೇಳಬೇಕು ಅಂತ ಬಯಸ್ತೀನೋ, ನನ್ನ ಮನಸ್ಸಿನಲ್ಲಿ ಏನೋ ಒಂದು ಭಾವನೆ ಇದೆಯೋ, ಜೊತೆಗೆ ಸುತ್ತಮುತ್ತ ಈಗ ಸಮಾಜದಲ್ಲಿ ಏನೇನು ನಡೀತಿದೆಯೋ ಅದನ್ನು ನಾನು ಈ ಪುಸ್ತಕ ರೂಪದಲ್ಲಿ ತಂದಿದ್ದೀನಿ. ಕಥಾಪುಂಜ ಒಂದು 10 ಕಥೆ ಇರುವಂತಹ ಕಥಾಪುಂಜ. ಪ್ರತಿಯೊಂದು ಕಥೆಯಲ್ಲೂ ಒಂದೊಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಇರುವಂತಹ ಕಥೆ ಇದೆ. ಮಕ್ಕಳಿಗೆ ಇರುವಂತಹ ಕಥೆ ಇರ್ಬೋದು, ಜೊತೆಗೆ ಹೆಣ್ಣಿನ ಮನಸ್ಸಿನ ಒಂದು
ಯಾವ ಯಾವ ರೀತಿಯಲ್ಲಿ ಆಕೆಯು ಮನಸ್ಸಲ್ಲಿರೋ ಭಾವನೆಯನ್ನು ವ್ಯಕ್ತಪಡಿಸ್ತಾಳೆ ಅದ್ರ ಬಗ್ಗೆ ಇರ್ಬೋದು, ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಇರುವಂಥ ಕಥೆ ಇರ್ಬೋದು. ವಾಸ್ತವ ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಕೋಶಾಧಿಕಾರಿ SS ಸಂಪತ್ ಕುಮಾರ್, ಜೀವನದಲ್ಲಿ ಉನ್ನತ ಸ್ಥಾನಕ್ಕೇರಬೇಕು ಮತ್ತು ಖ್ಯಾತಿಯನ್ನು ಗಳಿಸಬೇಕು ಎನ್ನುವ ಆಕಾಂಕ್ಷೆಗಳು ಪ್ರತಿಯೊಬ್ಬರಲ್ಲೂ ಇರುತ್ತೆ. ವಾಸ್ತವಾಂಶಗಳನ್ನು ಧೈರ್ಯದಿಂದ ಎದುರಿಸಿದಾಗ ಮಾತ್ರ ಇದು ಸಾಧ್ಯವಾಗುತ್ತೆ ಎಂದರು. ಸಿನಿಮಾ ನಿರ್ಮಾಪಕಿ, ಸಹ ನಿರ್ದೇಶಕಿ, ನಟಿ, ಬರಹಗಾರ್ತಿಯಾಗಿರುವ ಹಿರಮಣ್ಣ ಹರಿಣಿ ವಿಜಯ್ ಈ ತನಕ 3 ಪುಸ್ತಕ ಬಿಡುಗಡೆ ಮಾಡಿದ್ದಾರೆ. ಈಗಾಗಲೇ ಇದು 3ನೇ ಪುಸ್ತಕ ಕಾಣಿಸುತ್ತೆ, 3 ಅಥವಾ 4ನೇ ಪುಸ್ತಕ ಕಾಣಿಸುತ್ತೆ. ವಾಸ್ತವ ಇದು ಲೋಕಾರ್ಪಣೆಗೊಳ್ಳುತ್ತಿದೆ. ಬದುಕೆಂಬ ಈ ಜೀವನದ ಬಂಡಿಯನ್ನು ಹೊತ್ತು ಸಾಗುವ ಪ್ರತಿಯೋರ್ವನ ಮನಸ್ಸುಗಳಲ್ಲಿಯೂ ಒಂದು ಕನಸು ಇರ್ತದೆ ಎಂಬುದನ್ನು ಕಥಾರೂಪದಲ್ಲಿ ಚೆನ್ನಾಗಿ ಬರೆದಿದ್ದಾರೆ. ಪ್ರತಿ ಹೆಣ್ಣಿಗೂ ಒಂದು ಆಸೆ ಇರ್ತದೆ. ಪ್ರತಿಯೊಬ್ಬ ಮಗುವಿನಿಂದ ಹಿಡಿದು ಜೀವನದ ಅಂತ್ಯದ ತನಕ ಒಂದು ಆಸೆ ಇದ್ದೇ ಇರ್ತದೆ. ಒಬ್ಬನಿಗೆ ಕವಿ ಆಗಬೇಕು, ಒಬ್ಬನಿಗೆ ಫಿಲ್ಮ್ ಆ್ಯಕ್ಟರ್ ಆಗಬೇಕು ಅಂತೇಳಿ, ಡಾಕ್ಟರ್ ಆಗಬೇಕು ಅಂತೇಳಿ, ಸೈಂಟಿಸ್ಟ್ ಆಗಬೇಕು ಅಂತ ಹೇಳಿರ್ತದೆ. ಹಿರಿಯ ಪತ್ರಕರ್ತ BC ದಿನೇಶ್ ಮಾತನಾಡಿ, ಸಿನಿಮಾ ಮತ್ತು ಸಾಕ್ಷ್ಯ ಚಿತ್ರವಾಗಲು ಯೋಗ್ಯವಾಗಿರುವ ಅಗ್ನಿಯಾತ್ರೆಯಂತಹ ಅದ್ಭುತ ಕಾದಂಬರಿಯನ್ನು ರಚಿಸಿರುವ ಹರಿಣಿ ವಿಜಯ್ ಅವರು ಇದೀಗ ತಮ್ಮ ಉತ್ತಮ ಚಿಂತನೆ ಮತ್ತು ಕಲ್ಪನೆಗೆ ವಾಸ್ತವ ಪುಸ್ತಕದಲ್ಲಿ ಅಕ್ಷರದ ರೂಪ ನೀಡಿ ಯಶಸ್ವಿಯಾಗಿದ್ದಾರೆ ಎಂದರು. ಅದು ಅಗ್ನಿಯಾತ್ರೆ ಕಾದಂಬರಿ ಇರ್ಬೋದು ಅಥವಾ ಅವರ ಪೂರ್ಣಾಂಕದಿಂದ ಮಾಡಿರ್ತಕ್ಕಂಥ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಇರ್ಬೋದು. ವಿಶೇಷವಾಗಿ ಈ ಪುಸ್ತಕದ ಲಕ್ಷಾಂಶ ಅದರಲ್ಲಿ ಅನೇಕ ಭಾವನೆಗಳನ್ನು ನೀವು ನೋಡ್ಬೋದು. ಅಲ್ಲಿ ಕೂಡ ನೀವು ವಾಸ್ತವವನ್ನು ಊಹಿಸ್ಬೋದು. ಅವರ ಚಿಂತನೆಯನ್ನು, ಕಲ್ಪನೆಗಳನ್ನು ಅಕ್ಷರ ರೂಪದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಅಗ್ನಿಯಾತ್ರೆಯ ಮೂಲಕ ಕೊಡವ ಮಕ್ಕಳ ಕೂಟದ ಅಧ್ಯಕ್ಷ ಬೊಳ್ಳೆಜಿರ B. ಅಯ್ಯಪ್ಪ ಮಾತನಾಡಿ, ದಿನದಿಂದ ದಿನಕ್ಕೆ ಬರೆಯುವವರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಓದುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದರಿಂದ ಬರಹಗಾರರು ನಷ್ಟ ಅನುಭವಿಸ್ತಾ ಇದ್ದಾರೆ. ಬರಹಗಾರರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಸರ್ಕಾರವೇ ಖುದ್ದು ಪುಸ್ತಕಗಳನ್ನು ಖರೀದಿಸಬೇಕು ಮತ್ತು ವಿದ್ಯಾರ್ಥಿ ನಿಲಯ ಹಾಗೂ ಗ್ರಂಥಾಲಯಗಳಿಗೆ ಹಂಚಬೇಕೆಂದು ಮನವಿ ಮಾಡಿದರು. ಈಗ ಲೋಕಾರ್ಪಣೆಗೊಂಡಿದೆ. ಇದು ಮೈಸೂರು ಮುದ್ರಣದಿಂದ ಪ್ರಕಟಣೆಯಾಗಿರುವಂತಹ ಪುಸ್ತಕವಾಗಿದ್ದು ಇದು ಕಥಾ ಸಂಕಲನದ ಪುಸ್ತಕವಾಗಿದೆ. ಈ ಕಥೆಯಲ್ಲಿ ಕೊನೆಯಲ್ಲಿ ಎಲ್ಲದರಲ್ಲೂ ಸಹ ಅವರು ವಾಸ್ತವ ಸ್ಥಿತಿ ಏನಿದೆ ಅಂತ ತೋರಿಸಿದ್ದಾರೆ. ಮತ್ತು ಅದರ ಜೊತೆಗೆ ಮಕ್ಕಳಿಗೂ ಸಹ ಮತ್ತು ಎಲ್ಲರಿಗೂ ಒಂದು ನೀತಿ ಥರ ಒಂದು 4-5 ಪಾಯಿಂಟ್ನ ಮೆನ್ಷನ್ ಮಾಡಿದ್ದಾರೆ. ಅದನ್ನ ಅವರು ಅವರ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಅವ್ರಿಗೆ ಫ್ಯೂಚರ್ ಯೂಸ್ ಆಗುತ್ತೆ ಅಂತೇಳಿ. ಫಾರ್ ಎಕ್ಸಾಂಪಲ್ ಅವರು ಒಂದು ಜಾಗದಲ್ಲಿ ಬರೆದಿದ್ದಾರೆ, ಮಕ್ಕಳಿಗೆ ನಾವು ಶಿಕ್ಷಣ ಮತ್ತು ಒಳ್ಳೆಯ ಸಂಸ್ಕಾರವನ್ನು ಕಲಿಸಿದ್ರೆ ಅವರು ಮುಂದಿನ ಒಳ್ಳೆ ಪ್ರಜೆಗಳಾಗುತ್ತಾರೆ ಅಂತೇಳಿ ಬರೆದಿದ್ದಾರೆ. ಸಿರಿಗನ್ನಡ ವೇದಿಕೆಯ ಕೊಡಗು ಜಿಲ್ಲಾಧ್ಯಕ್ಷ ಅಲ್ಲಾರಂಡ ವಿಠಲ್ ನಂಜಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ನಮ್ಮ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್
ವದಿಂದ ಸರ್ವರಿಗೂ ದಸರಾ ಹಬ್ಬದ ಶುಭಾಶಯಗಳು. ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ ಎಲ್ಇಡಿ ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್ ಪೊಲೀಸ್ ಠಾಣೆ ಸಮೀಪ ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್ ಸಿದ್ದಾಪುರ. ಕೊಡಗು ಸರ್ವ ಜನಾಂಗದ ಶಾಂತಿಯ ತೋಟ. ಇಲ್ಲಿ ಧರ್ಮ ಜಾತಿಗಳನ್ನು ಮೀರಿದ ಬಾಂಧವ್ಯವಿದೆ. ಸ್ವಾತಂತ್ರ್ಯ ಹೋರಾಟಗಾರ ಹುತಾತ್ಮ ಗುಡ್ಡೆಮನೆ ಅಪ್ಪಯ್ಯಗೌಡರು ಕೊಡಗಿನ ಅಸ್ಮಿತೆಯಾಗಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರೇ ಇರಲಿ, ದೇಶ ಕಾಯುವ ವೀರ ಸೇನಾನಿಗಳೇ ಇರಲಿ, ಯಾರಿಗೂ ಅವಮಾನವಾದರೂ ಅದು ಇಡೀ ಕೊಡಗಿನ ಜನತೆಗೆ ಅವಮಾನವಾದಂತೆ ಎಂದು ಕೊಡಗುಗೌಡ ಯುವ ವೇದಿಕೆ ಅಭಿಪ್ರಾಯಪಟ್ಟಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಯುವ ವೇದಿಕೆಯ ಕಾರ್ಯದರ್ಶಿ ಪುದಿಯನೆರವನ ರಿಷಿತ್ ಮಾದಯ್ಯ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಗುಡ್ಡೆಮನೆ ಅಪ್ಪಯ್ಯಗೌಡರನ್ನ ಒಬ್ಬ ಅನಾಮಿಕ ಎಂದು ದುರುದ್ದೇಶದಿಂದ ಸುಳ್ಳು ಹೇಳೋ ಮೂಲಕ ಕೊಡಗಿನ ಜನಸಮುದಾಯದ ನಡುವೆ ಶಾಂತಿ ಕದಡುವ ಪ್ರಯತ್ನವನ್ನ ಕೆಲವರು ಮಾಡಿದ್ರು. ಆದರೆ ನ್ಯಾಯಾಲಯದಲ್ಲಿ ಇವರಿಗೆ ಸರಿಯಾದ ಉತ್ತರ ದೊರೆತಿದ್ದು ಯುವ ವೇದಿಕೆ ಇದನ್ನು ಸ್ವಾಗತಿಸುವುದಾಗಿ ಹೇಳಿದರು. ಅಪ್ಪಯ್ಯಗೌಡರ ವಿಷಯವನ್ನ ಪಠ್ಯಪುಸ್ತಕಕ್ಕೆ ಮರು ಸೇರ್ಪಡೆಗೊಳಿಸುವಂತೆ ಒತ್ತಾಯಿಸಿ ಅಪ್ಪಯ್ಯಗೌಡರ ಹುತಾತ್ಮ ದಿನದಂದು ಯುವ ವೇದಿಕೆ ಶಾಸಕರು ಹಾಗೂ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿತ್ತು. ಈ ಬಗ್ಗೆ ಆಡಳಿತ ವ್ಯವಸ್ಥೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ಯುವ ವೇದಿಕೆಯ ಸಹ ಕಾರ್ಯದರ್ಶಿ ಕೆದಂಬಾಡಿ ಕಾಂಚನಗೌಡ, ಕಾನೂನು ಸಲಹೆಗಾರ ಕೊಂಬಾರನ ರೋಷನ್, ಕೊಡಗುಗೌಡ ಯುವ ವೇದಿಕೆ ಅಧ್ಯಕ್ಷ ಪಾಣತ್ತಲೆ ಜಗದೀಶ್ ಮಂದಪ್ಪ, ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷ ಕುಕ್ಕೇರ ಲಕ್ಷ್ಮಣ್ ಹಾಗೂ ಶಿಸ್ತು ಸಮಿತಿಯ ಅಧ್ಯಕ್ಷ ನವೀನ್ ದೆರಳ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಕೋರ್ಟಲ್ಲಿ ಸಲ್ಲಿಸಿದರೆ ಈ ರೀತಿ ಇದೆ. ಇಶ್ಯೂ ರೈಟ್ ಮ್ಯಾಂಡಮಸ್ ಡೈರೆಕ್ಟಿಂಗ್ ದ ರೆಸ್ಪಾಂಡೆಂಟ್ ನಂಬರ್ 4 not to but or comply the oral direction the Madikeri MLA to construct a monument of the unknown person Guddamane Appayagowda inside the Madikeri fort to create a false history. ಈ ತರದ ಶಾಂತಿ ಕದಡುವ ನಿಲುವನ್ನು ವ್ಯಕ್ತಪಡಿಸಿದ ರಿಟ್ ಪಿಟಿಷನ್ ಅನ್ನು ಘನ ಉಚ್ಚ ನ್ಯಾಯಾಲಯ ತಿರಸ್ಕರಿಸಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ. ವಿವಿಧ ಜಾತಿಗಳಿಗೆ ಸೇರಿದ 1837ರ ಹೋರಾಟದ ಕ್ರಾಂತಿವೀರರಿಗೆ ಅವಮಾನ ಮಾಡುವ ಮೂಲಕ ಸಮುದಾಯದ ಜನರಿಗೆ ಅಪಮಾನ ಮಾಡಿ ಕೊಡಗಿನಲ್ಲಿ ಅಶಾಂತಿ ವಾತಾವರಣ ಸೃಷ್ಟಿಸುವುದು ಕೆಲವು ಸಮಾಜ ವಿರೋಧಿ ವ್ಯಕ್ತಿಗಳ ದಿನನಿತ್ಯದ ಕೆಲಸವಾಗಿದೆ. ಶ್ರೀ ಪೊನ್ನುಮುತ್ತಪ್ಪ ದೇವಸ್ಥಾನ ನಾಪಕ್ಲು ಇದರ ವತಿಯಿಂದ ವರ್ಷಂಪ್ರತಿ ನಡೆಸಿಕೊಂಡು ಬರುವ ಹುತ್ತರಿ ಹಬ್ಬವನ್ನು ಡಿಸೆಂಬರ್ 14ರಂದು ರಾತ್ರಿ ಮತ್ತು ಶ್ರೀ ಪೊನ್ನುಮುತ್ತಪ್ಪ ದೇವರ ಹುತ್ತರಿ ವೆಳ್ಳಾಟಂ 15ರಂದು ವಿಜೃಂಭಣೆಯಿಂದ ಆಚರಿಸಲಾಗುವುದೆಂದು ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ಎಕೆ ಚಂದ್ರನ್ ಹೇಳಿದ್ದಾರೆ.
ನಾಪಕ್ಲಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಡಿಸೆಂಬರ್ 14ರ ಶನಿವಾರ ರಾತ್ರಿ ಹುತ್ತರಿ ಹಬ್ಬ ನಿಗದಿಪಡಿಸಿದ ಸಮಯದಲ್ಲಿ ಹಬ್ಬವನ್ನು ಆಚರಿಸಲಾಗುತ್ತೆ ಮತ್ತು ಡಿಸೆಂಬರ್ 15ರಂದು ಆದಿತ್ಯವಾರ ಶ್ರೀ ಪೊನ್ನು ಮುತ್ತಪ್ಪ ದೇವರ ಹುತ್ತರಿ ಹಬ್ಬದ ವೆಳ್ಳಾಟಂ ನಡೆಸಲು ತೀರ್ಮಾನಿಸಲಾಗಿದೆ. ಈ ಪ್ರಯುಕ್ತ ಅಂದು ಮಧ್ಯಾಹ್ನ 3 ಗಂಟೆಗೆ ಕೇರಳದ ಪ್ರಖ್ಯಾತ ಮಡಿಯನ್ ರವರಿಂದ ನೃತ್ಯದ ಮೂಲಕ ದೇವರನ್ನ ಮಲೆ ಇಳಿಸುವುದು, ಸಂಜೆ 6 ಗಂಟೆಗೆ ಮುತ್ತಪ್ಪ ದೇವರ ವೆಳ್ಳಾಟಂ, 7:30ಕ್ಕೆ ಗುಳಿಗ ದೇವರ ವೆಳ್ಳಾಟ, ರಾತ್ರಿ 9 ಗಂಟೆಗೆ ಕುಟ್ಟಿಚಾತ ದೇವರ ವೆಳ್ಳಾಟ ನಡೆಯಲಿದೆ. ಈ ಸಂದರ್ಭ 2 ದಿನ ರಾತ್ರಿ ದೇವಸ್ಥಾನದ ವತಿಯಿಂದ ಅನ್ನದಾನದ ವ್ಯವಸ್ಥೆ ಕೈಗೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಿದರು. ಈ ಸಂದರ್ಭ ಶ್ರೀ ಪೊನ್ನುಮುತ್ತಪ್ಪ ದೇವಸ್ಥಾನದ ಆಡಳಿತ ಮಂಡಳಿ ಕಾರ್ಯದರ್ಶಿ ರಾಜೀವ, ಸಮಿತಿ ಸದಸ್ಯರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ನಾಪೋಕ್ಲು ಶ್ರೀ ಪೊನ್ನುಮುತ್ತಪ್ಪ ದೇವಸ್ಥಾನದಲ್ಲಿ ವರ್ಷಂಪ್ರತಿ ನಡೆಸಿಕೊಂಡು ಬರುವ ಕೊಡಗಿನ ಆಚಾರ ವಿಚಾರದಂತೆ ಹುತ್ತರಿ ಹಬ್ಬವನ್ನು ಈ ವರ್ಷವೂ ಸಹ ಶ್ರೀ ಪೊನ್ನುಮುತ್ತಪ್ಪ ದೇವಸ್ಥಾನದಲ್ಲಿ ಇದೇ ಡಿಸೆಂಬರ್ ತಿಂಗಳ 14ರಂದು ರಾತ್ರಿ ನಿಗದಿಪಡಿಸಿದ ಸಮಯದಲ್ಲಿ ಆಚರಿಸಲು ನಿರ್ಧರಿಸುತ್ತೇವೆ. ಆದ್ದರಿಂದ ಸರ್ವ ಭಕ್ತಾದಿಗಳು ಸಮಯಕ್ಕೆ ಸರಿಯಾಗಿ ಆಗಮಿಸಿ ಹಬ್ಬವನ್ನು ಆಚರಿಸಲು ಸಹಕರಿಸಬೇಕಾಗಿ ವಿನಂತಿ. ಡಿಸೆಂಬರ್ 15ರಂದು ಆದಿತ್ಯವಾರ ವರ್ಷಂಪ್ರತಿ ನಡೆಸಿಕೊಂಡು ಬರುವಂತೆ ಈ ವರ್ಷವೂ ಶ್ರೀ ಪೊನ್ನುಮುತ್ತಪ್ಪ ದೇವರ ಹುತ್ತರಿ ವೆಳ್ಳಾಟವನ್ನು ನಡೆಸಲು ತೀರ್ಮಾನಿಸಲಾಗಿದೆ. ಕಾರ್ಯಕ್ರಮ ಮಧ್ಯಾಹ್ನ 3 ಗಂಟೆಗೆ ಕೇರಳದ ಪ್ರಖ್ಯಾತ ಮಡೆಯನ್ನವರಿಂದ ನೃತ್ಯದ ಮೂಲಕ ದೇವರನ್ನು ಮಲೆ ಇಳಿಸುವುದು, ಸಂಜೆ 6 ಗಂಟೆಗೆ ಶ್ರೀ ಪೊನ್ನುಮುತ್ತಪ್ಪ ದೇವರ ವೆಳ್ಳಾಟ, ರಾತ್ರಿ 7:30 ಗಂಟೆಗೆ ಶ್ರೀ ಗುಳಿಗ ದೇವರ ವೆಳ್ಳಾಟ, 9 ಗಂಟೆಗೆ ಶ್ರೀ ಕುಟ್ಟಿಚಾತ ದೇವರ ವೆಳ್ಳಾಟ. ಆದುದರಿಂದ ಸರ್ವ ಭಕ್ತಾದಿಗಳು ಈ 2 ದಿವಸದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀ ಪೊನ್ನುಮುತ್ತಪ್ಪ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ. ಕುಂಜಿಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಲಡಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಸಭಾಂಗಣದಲ್ಲಿ ಗ್ರಾಮಸ್ಥರ ವಿಶೇಷ ಸಭೆಯನ್ನು ಪಂಚಾಯಿತಿ ಅಧ್ಯಕ್ಷರಾದ ಪೊಂಗೇರ ಶಿಲ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲು ದಿನ ನಿಗದಿಯಾಗಿದ್ದರೂ ಅಧಿಕಾರಿಗಳ ಗೈರು ಹಾಜರಿಯಿಂದಾಗಿ ಸಭೆಯಿಂದ ಮುಂದೂಡಿದ ಘಟನೆ ಮಂಗಳವಾರ ನಡೆಯಿತು. ನಿಗದಿತ ಸಮಯಕ್ಕಿಂತ ಅರ್ಧ ಗಂಟೆ ತಡವಾಗಿ ಪ್ರಾರಂಭವಾದ ಸಭೆಯಲ್ಲಿ ಹಿರಿಯ ಅಧಿಕಾರಿಯವರು ಸಭೆಗೆ ಬಾರದಿರುವ ಕಾರಣ ಆಕ್ರೋಶಗೊಂಡ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಶೋಕ್, ಸಾಧ್ಯವಾದಷ್ಟು ಬೇಗನೆ ಸಂಬಂಧಪಟ್ಟ ಎಲ್ಲ ಹಿರಿಯ ಅಧಿಕಾರಿಯವರಿಗೆ ಪತ್ರದ ಮೂಲಕ ವ್ಯವಹರಿಸಿ ಕುಂಜಿಲ, ನಾಲಡಿ ಮತ್ತು ಯವಕಪಾಡಿ ಗ್ರಾಮಸ್ಥರನ್ನು ಸೇರಿಸಿ ಮುಂದಿನ ದಿನಗಳಲ್ಲಿ ಸಭೆ ನಡೆಸಲಾಗುತ್ತೆ ಎಂದರು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೋಡಿ ಮಣಿಯಂಡ ಬೋಪಣ್ಣ, ಭರತಚಂದ್ರ ದೇವಯ್ಯ, ಚೋಯಮಾಡಂಡ ಹರಿಮಣ್ಣಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ದುಗ್ಗಳ ಸದಾನಂದ, ನಾಪಕ್ಲು. ವಿಭಾಗಾಧಿಕಾರಿಗಳು ಮಡಿಕೇರಿ, ತಹಶೀಲ್ದಾರರು ಮಡಿಕೇರಿ, ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತಿ ಮಡಿಕೇರಿ, ವಲಯ ಅರಣ್ಯಾಧಿಕಾರಿಗಳು ಮಡಿಕೇರಿ ವಲಯ, ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು, ಭೂಮಾಪನ ಶಾಖೆ ಮಡಿಕೇರಿ ತಾಲೂಕು, ಭೂ ದಾಖಲೆಗಳ ಉಪನಿರ್ದೇಶಕರು ಹಾಗೂ ಪದನಿಮಿತ್ತ ಮತ್ತು ಯವಕಪಾಡಿಯಲ್ಲಿ ಕೂಡ ಬಂದ ಹಿನ್ನೆಲೆ ಆ ಟೈಮಲ್ಲಿ ಇಲ್ಲಿದು ನಾಗಡಿದು ಮತ್ತೆ ಇದೊಂದು ಕುಂಜಿಲದ್ದು ಬಂದಿರಲಿಲ್ಲ. ಯವಕಪಾಡಿದು ಬಂದ ಇದಕ್ಕೆ ಯವಕಪಾಡಿ ಸದಸ್ಯರು ಮತ್ತೆ ಅಲ್ಲಿನ ಅರಣ್ಯ ಇವರು ಅವರು ಇದನ್ನ ಮೀಟಿಂಗ್ ಕರೆದಿದ್ರು. ಅದರದ್ದು ರೆಸಲ್ಯೂಷನ್ ಕೂಡ ಮಾಡಿ 8 ಹೆಕ್ಟೇರ್ ಜಮೀನನ್ನ ಇದಕ್ಕೆ ತೆಗೆದುಕೊಳ್ಳೋಕೆ ಅದರದ್ದಾಗಿದೆ. ಇದು ನಾಲಡಿದು ಆಯಿತು. ಆಮೇಲೆ ಇದು ಕುಂಚಿಲ ಸಿ ಬ್ಲಾಕ್, ಕುಂಚಿಲದಲ್ಲಿ 1/5 ಸರ್ವೆ ನಂಬರಲ್ಲಿ 241 ಹೆಕ್ಟೇರ್ ಇದ್ದಾರೆ. ಈಗ ಕುಂಚಿಲದವರು ಕೂಡ ಲಾಸ್ಟ್ ಕಂದಾಯದ ಅನುಮತಿ ಯಾರಿಗೆಲ್ಲ ಗ್ರ್ಯಾಂಟ್ ಆಗಿದೆ ಇದರ ಮಾಹಿತಿ ನಮಗೆ ಕೊಡಲಿಕ್ಕೆ ಹೇಳಿದ್ದಾರೆ. ಅದೇ ನಾವು ಈ ಪಟ್ಟಿಯನ್ನು ತಯಾರಿಸ್ಕೊಂಡಿದ್ದೀವಿ. ಇದನ್ನು ಆಲ್ರೆಡಿ ಗ್ರಾಮ ಪಂಚಾಯತ್ ನೋಟಿಸ್ ಹಾಕ್ತೀವಿ. ಇದರ ಏನಾದರೂ ಇನ್ನು ಎಲ್ಲ ಸೇರಿಸೋಲ್ಲ ಅಥವಾ ಅಧಿಕೃತ ಯಾವುದೋ ಅಪ್ಲಿಕೇಶನ್ ಕೊಡಲಿಲ್ಲ. ಹಾಗೆ ಬಾಯಂಬುಡಿ ಗ್ರಾಮ ಪಂಚಾಯಿತಿ ವತಿಯಿಂದ 3 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಶುದ್ಧ ನೀರಿನ ಘಟಕ ಮತ್ತು ಡಿಸ್ಪೆನ್ಸರ್ ಹಾಗೂ 11 ಅಂಗನವಾಡಿ ಕೇಂದ್ರಗಳಿಗೆ ಶುದ್ಧ ನೀರಿನ ಘಟಕವನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭ ಮಾತನಾಡಿದ ಮಾಯಂಬುಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಎಸ್ ಟಾಟು ಮಣ್ಣಪ್ಪ, ಮಕ್ಕಳಿಗೆ ಶುದ್ಧ ಕುಡಿಯೋ ನೀರನ್ನು ನೀಡುವ ಉದ್ದೇಶದಿಂದ ಬಿಸಿ ಹಾಗೂ ತಣ್ಣೀರಿನ ವಾಟರ್ ಫಿಲ್ಟರ್ಗಳನ್ನು ನೀಡಲಾಗಿದೆ ಎಂದರು.
ಆರೋಗ್ಯವಂತ ಸಮಾಜ ನಿರ್ಮಿಸುವ ಗುರಿಯನ್ನು ಗ್ರಾಮ ಪಂಚಾಯಿತಿ ಹೊಂದಿದೆ. ಸ್ವಚ್ಛ ಪರಿಸರ, ಶುದ್ಧ ಗಾಳಿ, ನೀರು ಎಲ್ಲರಿಗೂ ಅತ್ಯವಶ್ಯಕ. ಶುದ್ಧ ಗಾಳಿ ಮತ್ತು ಶುದ್ಧ ನೀರಿನಿಂದ 80% ವಿವಿಧ ರೋಗಗಳು ಬಾರದಂತೆ ತಡೆಗಟ್ಟಬಹುದೆಂದರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರವಿ ಸದಪ್ಪ ಮೆಟ್ಟಲ್ಕೋಡ್, ಉಪಾಧ್ಯಕ್ಷರಾದ ಶಾಂತ, ಸದಸ್ಯರು ಈ ಸಂದರ್ಭ ಪಾಲ್ಗೊಂಡಿದ್ದರು.